ಎಷ್ಟೇ ವರ್ಷ ಕಳೆದ್ರು ಕೂಡ ಆ ದುರ್ಗದ ಕೋಟೆ ರಾಮಾಚಾರ್ಯ ಆಕ್ರೋಶನ ನಾವ್ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಆಕ್ರೋಶ ಚಾಮಯ್ಯ ಮೇಷ್ಟ್ರನ ಪಾಠಗಳು ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಅಶ್ವಥ್ ಸರಿಗೆ, ಹಾಗೇನೆ ನಮ್ಮ ವಿಷ್ಣುವರ್ಧನ್ ಸರಿಗೆ. ಇದು ಪರ್ಫಾರ್ಮೆನ್ಸ್ ರೌಂಡ್ ಆಗಿರೋದ್ರಿಂದ ಹಾಡುಗಾರಿಕೆ ಹೇಗಿತ್ತು ಅನ್ನೋದು ನಮ್ಮ ಜಡ್ಜಸ್ ಹೇಳ್ತಾರೆ. ಬಟ್ ಎಷ್ಟೇ ಆದ್ರೂ ಶ್ರೀನಿವಾಸ್ ಮೂರ್ತಿ ಸರ್ ಅವರ ಮೊಮ್ಮಗ ನೀನು, ನವೀನ್ ಕೃಷ್ಣ ಅವರ ಮಗ ನೀನು, ನಿನ್ನ ಒಳಗಡೆ ನಟನೆ ಅನ್ನೋ ಕಲೆ ಇದ್ದೇ ಇರತ್ತಲ್ವಾ. ಸೂಪರ್ ಕೂಡ ಸಕ್ಕದಾಗಿ ಆಕ್ಟ್ ಮಾಡಿದ್ರು. ಥ್ಯಾಂಕ್ ಯು. ಅವಲಿ ಜನ್ಯಾಜಿ, ಇಟ್ಸ್ ಅ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್. ಹರುಷ್ ಒಂದು ಗಿಫ್ಟೆಡ್ ಆರ್ಟಿಸ್ಟ್ ನೀವು, ಸೂಪರ್ಬ್ ಆಗಿತ್ತು. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದು ಈ ಹಾಡು ಒಂದು ಚಿಕ್ಕ ವಯಸ್ಸಿಂದ ನಾವು ಆರ್ಕೆಸ್ಟ್ರಾಯಿಂದಾನೇ ನುಡಿಸ್ತಾ ಇದ್ದೀವಿ ಈ ಹಾಡನ್ನು. ಬಟ್ ಇವತ್ತು ನಾನು ನೋಡಿದ್ದು ಫಸ್ಟ್ ಟೈಮ್ ನನ್ನ ಇದ್ರಲ್ಲಿ, ಬೇರೆ ಯಾರು ನೋಡಿದ್ರೆ ಈ ರಾಮಾಚಾರಿ ಅನ್ನೋದನ್ನು ಎಲ್ಲರೂ ಒಂದು ಸ್ವಲ್ಪ ಬೋಲ್ಡ್ ಎಕ್ಸ್ಪ್ರೆಷನ್ಸ್ ನೋಡಿದ್ವಿ. ಇವತ್ತು ಐ ಸಾ ರಾಕಿಂಗ್ ಎಕ್ಸ್ಪ್ರೆಷನ್. ಈ ರಾಮ ಅದೊಂದು ಆ ಸ್ಕ್ರ್ಯಾಚ್ ವಾಸ್ ಸುಚೇತನ್ ಸರ್, ಅದು ರಾಮ ಅನ್ನೋದು ರಾ ಅದು ಬರಬೇಕು ಅವಾಗ. ನಿಜವಲ್ಲ ಆ ಥರ ಸೌಂಡ್ಸ್ ಇದ್ದಾಗ ರಾಮಾಚಾರಿ ರಾಕ್ ಬರಬೇಕು ಅಂತ ಟ್ರೈ ಮಾಡಿದೆ. ಬಟ್ ಈ ಹಾಡಲ್ಲಿ ಅದು ನಾನು ಕೇಳಿದ್ದು ಫಸ್ಟ್ ಟೈಮ್, ಈ ರಾಮ ಹಂಗಿರೋದು ಆ ಸೌಂಡ್ ಯಾವಾಗಲೂ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಇವತ್ತಿನ ಜೆನ್ಸಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಾಜಿ. ಗುರುಗಳೇ, ಏನು ಇದೊಂದು ಟೇಲರ್ ಮೇಡ್ ಸುತ್ತು ಅಂತ ಅನ್ಸುತ್ತೆ ನಿಮಗೆ. ಆ್ಯಂಡ್ ಈ ಹಾಡಲ್ಲಿ ಮೇನ್ ಬೇಕಿರೋದೇ ಎಕ್ಸ್ಪ್ರೆಷನ್ಸ್, ರೋಷ, ಕಿಚ್ಚು, ದ್ವೇಷ, ಒಂದು ರೀತಿಯಾದ ಇರಿಟೇಷನ್ನು, ಇವೆಲ್ಲ ಕೂಡ ಪುಟ್ಟಣ್ಣ ಕಣಗಾಳವರು ವಾಟ್ ಹಿ ಹಸ್ ಶೋನ್ ಥ್ರೂ ವಿಷ್ಣುವರ್ಧನ್ ಸರ್ ಅಂತ ಹೇಳ್ಬೋದು. ಸೊ ಅದಷ್ಟು ಇತ್ತು. ಸೊ ಇದನ್ನು ನೀನು ಪರ್ಫಾರ್ಮ್ ಮಾಡೋದು, ಅದು ಇಟ್ ವಾಸ್ ಐಸಿಂಗ್ ಆನ್ ದ ಕೇಕ್ ನಿನಗೆ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಯು ಇಟ್ ವಾಸ್ ಅನ್ ಈಸಿ ಸಾಂಗ್ ವಿಚ್ ಯು ಪರ್ಫಾರ್ಮ್ ವೆರಿ ವೆಲ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಈಗ ಈ ರಾಮಾಚಾರಿ ಬಗ್ಗೆ ನಮ್ಮ ಡಾಲಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಭಾಳ ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ನನಗೆ ಗೊತ್ತಿರಲಿಲ್ಲ ನಮ್ಮ ನವೀನ್ ಅವರ ಮಗ ಅಂತ. ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಅಂದರೆ ಯೂಶ್ವಲಿ ಹಾಡು ಮತ್ತು ನಟನೆ ಇದೆಯಲ್ಲ, ಎರಡೂ ಒಟ್ಟಿಗೆ ಇರೋದು, ಅದು ಬಹಳ ಒಳ್ಳೆ ಟ್ಯಾಲೆಂಟ್. ಅದು ಎಸ್, ಬಹಳ ಕಷ್ಟ. ಅದನ್ನು ತುಂಬ ಅದ್ಭುತವಾಗಿ ಹಾಡ್ತಾ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಳ್ಳೆ ಪ್ರತಿಭಾವಂತರು, ಒಳ್ಳೆ ಭವಿಷ್ಯ ಇದೆ. ಆಲ್ ದ ಬೆಸ್ಟ್ ಅವರು. ಥ್ಯಾಂಕ್ ಯು ಸರ್. ನಾವು ಬೆಳ್ಳಿ ಪರದೆ ಮೇಲೆ ಡಾಲಿ ಧನಂಜಯ್ ಅವರ ಆಕ್ರೋಶ ಕೂಡ ನೋಡಿದೀವಿ, ಇಷ್ಟಪಟ್ಟಿದೀವಿ. ಈ ನಮ್ಮ ಡಾಲಿ ಧನಂಜಯ್ ಅವರು ಆ ರಾಮಾಚಾರಿ ಆಕ್ರೋಶದಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಹೇಗಿರುತ್ತೆ, ಅದೇ ತರ ಇದ್ರೆ ಹೇಳಿದ್ರೆ ಅದನ್ನ ರೀಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ. ಮೇಸ್ಟ್ರೇ, ನಾನು ಮೇಡ ನೀವೇ ಕಾರಣ ಮೇಸ್ಟ್ರೇ, ನೀವೇ ಕಾರಣ. ನಾನು ಮಾರ್ಗರೇಟ್ ಬಿಡಲ್ಲ ಮೇಸ್ಟ್ರೇ. ಬರ್ಲಿ ನಮ್ಮ ನಟ ರಾಕ್ಷಸರಿಗೆ. ಥ್ಯಾಂಕ್ ಯು ಸೋ ಮಚ್ ಧನು, ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಧನುಗೆ ಪ್ಲೀಸ್. ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ವಾಕ್ ಮಾಡಿದ್ರು. ನೀನು ಟ್ರೈ ಮಾಡು ನೋಡೋಣ ಒಂದ್ಸಲಿ. ನೀನು ಪಕ್ಕ ಪ್ರಾಕ್ಟೀಸ್ ಮಾಡಿರ್ತೀಯ ಅಲ್ವಾ? ಮೇಷ್ಟ್ರೇ, ನಿಮ್ಮ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ, ಪ್ರಶ್ನಾವಳಿಗಳನ್ನ ಕೇಳೋದಕ್ಕೆ ನಾನು ಸಿದ್ಧವಾಗಿಲ್ಲ ಮೇಷ್ಟ್ರೇ. ದಯವಿಟ್ಟು ಹೊರಟೋಗಿ. ನೀವ್ ಯಾವಾಗ ಮೇಷ್ಟ್ರೆ ಆದ್ರೆ ಅವ್ರಿಗೆ ಮೇಷ್ಟ್ರೆ ಅಂತ ನಿಮ್ಮನ್ನ ನೋಡ್ಕೊಂಡು ಹೇಳ್ತಾ ಇದ್ರಲ್ಲ ಸುಚೇತ್. ಅವ್ನು ಹಾಡಲ್ಲೂ ಮಧ್ಯದಲ್ಲಿ ಬಂದ್ಬಿಟ್ಟು ಅದೇನೋ ಹಿಂಗೆ ತೋರಿಸ್ಬಿಟ್ಟು. ಹೌದು. ಥ್ಯಾಂಕ್ ಯು ಅರೇಂಜ್, ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು 2 minutes ಬ್ರೇಕ್ ಕೊಡೋ ಪ್ಲೀಸ್, ಕಣ ಪ್ಲೀಸ್. ಇರು, ಯಾರು ತಗೊಂಡೋಗಲ್ಲ, ಇದೆಲ್ಲ ನಿಂದೆ. ಅಯ್ಯೋ, ಇವ್ನು ಯಾರಾದ್ರೂ ತಗೊಂಡೋಗ್ಬಿಡ್ತಾರೆ. ಡ್ರೆಸ್ಸಲ್ಲೆಲ್ಲ ಸಿಗಿಸ್ಕೊಂಡಿದ್ದಾನೆ ನೋಡಿ, ಇಲ್ಲೆಲ್ಲ ಹಪ್ಪಳ ಸಿಗಿಸ್ಕೊಂಡ್ಬಿಟ್ಟವನೆ. ಯಾರು ತಗೊಂಡೋಗಲ್ಲ, ಪ್ರಾಮಿಸ್ ಯಾರು ತಗೊಂಡೋಗಲ್ಲ. ಮದರ್ ಪ್ರಾಮಿಸ್ ಯಾರು ತಗೊಂಡೋಗಲ್ಲ. ಓಕೆನಾ? ಕೂತ್ಕೊ, ಇಲ್ಲಿ ಬಾಯಿಲಿ ಕೂತ್ಕೊಳ್ಳೋ, ಮೈಕ್ ಹಿಡ್ಕೊಳ್ಳೋ. ಇವಾಗ ಮಾತಾಡ್ಬೇಕು ಕಣೋ.
ಫಸ್ಟ್ ಟೈಮ್ ಒಬ್ಬ ಕಂಟೆಸ್ಟೆಂಟು ತನಗಾಗಿ ಒಂದು ಸಾಂಗ್ ತಗೊಂಡಿರೋದಂದ್ರೆ ಜಿಷ್ಣು. ಕಸ್ಟಮೈಸ್ಡ್ ಮ್ಯೂಸಿಷಿಯನ್ಸ್ ಅಲ್ಲಿಂದ ಇನ್ಸ್ಟ್ರೂಮೆಂಟ್ಸ್ ಬಿಟ್ಟು ಓಡ್ ಬಂದಿದ್ದಾರೆ ಅಂದ್ರೆ ಕಾರಣ ಏನ್ ಗೊತ್ತಾ? ಫುಲ್ ಹಾಡು ಮುಗಿಯೋವರೆಗೂ ಅವನ ಬಾಯಿಂದ ಎಷ್ಟು ನೀರು ಬಂದ್ರು ಅಂತ ಹೇಳಿದ್ನೆ ವಿನಃ ಕೈ ಆ ತಿಂಡಿ ಕಡೆ ಹೋಗದೆ ಇರೋದೇ ಒಂದು ದೊಡ್ಡ ಇತಿಹಾಸ. ಅರುಣ್ ಸರ್ ಏನೋ ಹೇಳ್ಬೇಕಂತ ಆಸೆ ಪಡ್ತಿದ್ರ. ಅವನು ತತಾ 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 ಅವ್ನು ಫುಲ್ಲು ಅಲ್ಲಿ ಅವನು ಜೋಲ್ ಸುರಿತಾ ಇದೆ. ನಾನು ನೋಡ್ತಾ ಇದ್ರೆ ಅವ್ನು ಫುಲ್ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ಓ ಒಂದು ಚರಣ ಆಯ್ತು, ಅದು ಆ ಐಟಮ್ ಇದೆ, ಇನ್ನೊಂದು ಚರಣ ಆಯ್ತು, ಇನ್ನೊಂದು ಐಟಮ್ ಇದೆ. ಅವ್ನು ಬಿಡ್ತಾನೆ ಇಲ್ಲ. ಅವ್ನು ಪಾಪ ಅಷ್ಟು ನಿಂತ್ಕೊಂಡು ಹಾಡಿದ್ದೆ ಗ್ರೇಟ್. ನಿಜ ನಿಜ ಅರುಣ್ ಸರ್, ನಿಜ ಅರುಣ್ ಸರ್. ಅವನ ಲೈಫಿಗೆ ಮೋಸ್ಟ್ ಚಾಲೆಂಜಿಂಗ್ ಪರ್ಫಾರ್ಮೆನ್ಸ್ ತಿಂಡಿನ ಮುಂದೆ ಇಟ್ಕೊಂಡು ಹಾಡಿರೋದು. ಅಲ್ಲ ಅರುಣ್ ಅವ್ರಿಗೆ ಆ ಟೆನ್ಷನ್, ನಮಗ್ ಬೇರೆ ಟೆನ್ಷನ್ ಇಲ್ಲಿ. ನಿಮ್ಗೆ ಸಾಹಿತ್ಯ ಮರ್ತೋಗ್ತಾನೆ ಅಂತ. ನಮ್ಮ ಎಂಟ್ರಿಂಗ್ ಸೆಷನ್ ಆಯ್ತು, ರಿಹರ್ಸಲ್ಸ್ ಒಂದ್ ಚರಣ 2 ಸರಿ ಆಡ್ಬಿಟ್ಟ ಸೇಮ್. ಇವತ್ ಏನ್ ಮರಿತಾನೋ ಅಂತ ಬಾಬಾ ಜ್ಞಾಪಿಸ್ಕೊಳ್ತಾ ಇದ್ದ. ಚೆನ್ನಾಗಿತ್ತು ಬಿಡಿ, ಸೂಪರ್. ಅದಕ್ಕೆ ಕೊನೆಯಲ್ಲಿ ಹಪ್ಪಳ ಕೊಟ್ಟಿದ್ದು ಅವ್ನಿಗೆ ಹತ್ಬಿಡ್ತಾನೆ. ಸೂಪರ್ ಸೂಪರ್, ಸಖತ್ತಾಗಿ ಹಾಡ್ದೆ. ಜಿಷ್ಣುಗೆ ಬರ್ಲಿ ಚಪ್ಪಾಳೆ. ಇಷ್ಟೂ ತಿಂಡಿಗಳ ಮುಂದೆ ಇದ್ರು ಕಂಟ್ರೋಲ್ ಮಾಡ್ಕೊಂಡು ಹೆಂಗೋ ಹಾಡ್ದೆ ಜಿಷ್ಣು. ಮಾಡು ಮಾಡು ಅಂತಿದೆ. ಏನು? ತಿನ್ನು ಇನ್ನ ನಿನ್ ಮನ್ಸಂಗೆ ಹೇಳ್ತಿತ್ತ? ಬಟ್ ಹೆಂಗೆ ಆಮೇಲೆ ಯಾರು ಬೇಡ ಬೇಡ ತಿನ್ಬೇಡ ತಿನ್ಬೇಡ ಅಂತ ಹೇಳ್ತಿದ್ರು? ಹಾಡು ಮುಗಿಯವರೆಗೂ ತಿನ್ಬೇಡ ಅಂತ. ಅಮ್ಮ ಕರೆಕ್ಟು. ಸೊ ನೀನಲ್ಲ, ನೀನೇ ಒಂದ್ ಲೆಕ್ಕ ಆದ್ರೆ ನಿನ್ನ ಮೀರ್ಸೋ ಅಂತವ್ರು ನಮ್ ಗುರುಗಳಿದ್ದಾರೆ. ಎಲ್ಲ ಐಟಮ್ 4 ಇಟ್ಟವ್ರೆ ಅವ್ರ ಟೇಬಲ್ ಅಲ್ಲಿ, ಒಂದು ಬಿಡ್ಲಿಲ್ಲ. ಈ ಹಾಡಿಗೆ ತಿಂಡಿ ತಿಂತಾನೆ ಕಮೆಂಟ್ ಹೇಳ್ಬೇಕು. ಇದು ಓಡಕ್ ನಂಗೊಂದು ಜಿಲೇಬಿ ತಗೊಂಬ. ನೀನ್ ಬೇಕಾದ್ರೆ ತಗೋ. ಅಲೇ ನೋಡಿ, ಒಂದ್ ತಗೊಂಬ ಅಂದ್ರೆ ಅವನ್ಗೊಂದ್ ತಗೊಂಬರ್ತಾನೆ. ಹಾ ಕೊಡು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತ್ರ ಸ್ವಲ್ಪ ಜಾಗೆಟ. ಥ್ಯಾಂಕ್ ಯು. ಇಲ್ಲ, ಆನ್ ಅ ಸೀರಿಯಸ್ ನೋಟ್, ಈ ಸಾಂಗ್ ಹಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಆ ನಗು, ಒಂದೊಂದು ನಗುವಲ್ಲೂ ಒಂದೊಂದು ನೋಟ್, ಮ್ಯೂಸಿಕಲ್ ನೋಟ್ ಇದೆ. ವಾ. ಅದನ್ನ ವಿತೌಟ್ ಎಲ್ಲೂ ಮಿಸ್ ಮಾಡಿದೆ. ಹೇಮಂತ್ ಹೇಳಿದ ಹಾಗೆ ಸಾಹಿತ್ಯ ಒಂದು ಕಡೆ, ಯಾಕಂದ್ರೆ ಸುಮಾರು ಚರಣಕ್ಕೆ ಬರ್ತಾನೆ ಇದೆ, ಐಟಮ್ಸ್ ಮೇಲೆ ಐಟಮ್, ಮೆನು ಕಾರ್ಡ್ ತರ ಬರ್ತಾನೆ ಇದೆ. ಅಂಡ್ ಎಲ್ಲೂ ಕೂಡ ಒಂದು ಮಿಸ್ಟೇಕ್ ಮಾಡಿದೆ, ಒಂದು ನೋಟು, ಒಂದು ಸಾಹಿತ್ಯ ಯಾವುದು ಮಿಸ್ಟೇಕ್ ಮಾಡಿದೆ ಹಾಡ್ದಂತಹ ಜಿಷ್ಣುಗೆ ಜೈ. ಜಿಷ್ಣುಗೆ ಜೈ. ಥ್ಯಾಂಕ್ ಯು ಅಂತ ಹೇಳು ಬೇಬಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ, ಜನ್ಯಾಜಿ ಕೇಳಿ ಹೆಂಗಿತ್ತು? ಹೆಂಗಿತ್ತು ನಿನ್ನ ಪರ್ಫಾರ್ಮೆನ್ಸು? ಹಾಡಿದ ಪರ್ಫಾರ್ಮೆನ್ಸಾ ತಿಂತಾ ಇರೋ ಪರ್ಫಾರ್ಮೆನ್ಸಾ? ಹಾಡಿದ ಹಾಡಿ 2